ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬರು ನೋಡಬೇಕು, ಕೆಲವರಂತೂ ನೋಡಲೇಬೇಕು. ಏನಕ್ಕೆ ಅಂತಂದರೆ ಲಾಫಿಂಗ್ ಬುದ್ಧ, ಡೆಡಿಕೇಟೆಡ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್. ಏನಕ್ಕೆ ಅಂತಂದರೆ ಈ ಸಿನಿಮಾದ ಪ್ಲಾಟ್ ಬಂದು ಕೆಲವೊಬ್ಬರು ಪೊಲೀಸರು ತಿಂದು ಹೊಟ್ಟೆ ಬರ್ಸ್ಕೊಂಡಿರ್ತಾರೆ, ಲಂಚ್ನ ಅಂದರೆ ಊಟನ. ಅರ್ಥ ಆಯಿತು ಅನಿಸುತ್ತೆ. ಇಲ್ಲಿ 2 ಪ್ಲಾಟ್ನ ಟ್ರೈ ಮಾಡಿದ್ದಾರೆ. ಒಂದು ವೆಯ್ಟ್ ಲಾಸ್ ಪ್ಲಾಟ್ ಆದರೆ ಇನ್ನೊಂದು ಇನ್ವೆಸ್ಟಿಗೇಷನು. ಕಾಮಿಡಿ ಅಂತ ಬಂದಾಗ ಸಿನಿಮಾದ ಫಸ್ಟ್ ಹಾಫಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡ್ತೀನಿ, ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ತೀವಿ ಅಷ್ಟೇ. ಏನಕ್ಕೆ ಇವರ ಕಾಮಿಡಿ ಪ್ಲಾಟು ಎಲ್ಲ ಕಡೆ ವರ್ಕೌಟ್ ಆಗಿಲ್ಲ, ಕೆಲವೊಂದು ಕಡೆ ಖಂಡಿತವಾಗ್ಲೂ ವರ್ಕೌಟ್ ಆಗಿದೆ. ಕಾಮಿಡಿ ಪ್ಲಾಟ್ನ ತುಂಬ ಇನ್ನೊಂದು ಸ್ವಲ್ಪ ಹೈಲೈಟ್ ಮಾಡಿದ್ದಿದ್ರೆ ಮತ್ತು ರನ್ ಟೈಮ್ನ ರೆಡ್ಯೂಸ್ ಮಾಡಿದರೆ ಈ ಸಿನಿಮಾ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ನನಗನ್ನಿಸ್ತದೆ. ಕಂಪ್ಲೀಟ್ ಸಿನಿಮಾ ಶುರುವಾಗದೆ ಇಂಟರ್ವಲ್ ಪ್ಲಾಟಿಂದ. ಒಂದು ಪ್ಲಾಟ್ ಟ್ವಿಸ್ಟ್ ಏನಂತಂದರೆ ಇಡೀ ಸಿನಿಮಾ ಡಿಪೆಂಡ್ ಆಗಿರೋದು ದಿಗಂತ್ ಅವರ ಎಂಟ್ರಿ ಮೇಲೆ. ಆ್ಯಕ್ಚುಲಿ ಈ ದಿಗಂತ್ ಅವರ ಕ್ಯಾರೆಕ್ಟರು ರಿಷಬ್ ಶೆಟ್ಟಿ ಅವ್ರು ಮಾಡಬೇಕಾಗಿತ್ತಂತೆ, ಬಟ್ ಆದರೆ ದಿಗಂತ್ ಅವ್ರು ಮಾಡಿದ್ದಾರೆ. ಮೆಸೇಜ್ ಕೊಡಬೇಕು ಅಂತಲೇ ಸ್ಟಾರ್ಟ್ ಮಾಡಿದ್ದಾರೆ, ಆದರೆ ಅದನ್ನು ಕನ್ಕ್ಲೂಷನ್ ಕರೆಕ್ಟಾಗಿ ಕೊಟ್ಟಿಲ್ಲ. ಕೊಟ್ಟರೆ ನಿಮ್ದಲ್ವಾ, ನಾನು ಕೊಡಲ್ಲ.